ಸ್ನೇಹಿತರೆ ಅವಿಸು 2 ಕಜ್ಜಿ ಗುಂಡಿ ಮಾಡಿದೆ. ಮಾಡಿ ಅವ್ರ ಜಂಪರ್ನ ಕಟ್ಕೆ ಮ್ಯಾಗ ಇಟ್ಬಿಡ್ತು ನೋಡಿ. ಬಂದಾಗ ಈ ಇದು 120, ಇದು 140 ನೋಡಿ. ನಿನ್ನೆ ಇವತ್ತು ಮೊನ್ನೆ 3 ದಿನ ಕೂಡಿ ಇಷ್ಟು ಟಿಚಿಂಗ್ ಮಾಡಿ ನೋಡಿ ಕೆಲಸ ಮಾಡ್ಕೋತಾನೆ. ಸುಮ್ಮ ಕೆಲಸ ಇರ್ತಲ್ರಿ, ಕೆಲಸ ಕೂಡ ಇಷ್ಟು ಮಾಡಿದ್ರಿ ಕಾತ್ಲ ಹಾಕೊಂಡೈತೆ ನೋಡಿ ಸ್ನೇಹಿತರೆ. ಬನ್ನಿ ದೇವ್ರ ಮುಂದೆ ದೀಪ ಹಚ್ಬೇಕು, ಮಾರಿ ತಕೊಂಡು ಶ್ರವಣಕುಮಾರ್ ಆಡಿ ಚಡ್ಡಿ ತಂದು ಹೆಂಗೆ ಹೋದ ನೋಡಿ ಸ್ನೇಹಿತರೆ. ಅವಾಗ ಅಷ್ಟು ಬಟ್ಟೆ ಕಳೆದು ಮ್ಯಾತ್ ಪ್ಯಾಕ್ ಮಾಡೀನಿ ಅವನಿಗೆ. ಬ್ಯಾಳೆ ಕುದಿಯಕ್ಕೆ ಹಾಕಿಟ್ಟಿನ್ರಿ. ಅವಾಗ ಏನು ಮಾಡಕ್ಕೆ ಇಲ್ಲಿ ನೋಡಿ. ಗ್ಯಾಸಿನ ಸನಿಯಕ್ಕೆ ನಡಿ ಗ್ಯಾಸಿನ ಸನಿಯಕ್ಕೆ ಬರ್ದಿದ್ದೇಮೆ ನೋಡಿ ಸ್ನೇಹಿತರೆ. ಹೊಸ ಮ್ಯಾಕ್ ಇಟ್ಟು ಜಂಪರ್ಗಳು ಶ್ರವಣಕುಮಾರ್ ಒಂದು ಏನು ಕಾಡಾಕತ್ತ ನೋಡಿ. ಗ್ಯಾಸಿನ ಸನಿಯಕ್ಕೆ ಹೋಗಿದ್ದೆ, ಮತ್ತು ಬೇಯದೇನ್ರಿ ಬಂದು ನೋಡಿ ಈ ಕಡೆ ನೋಡಿ ಸ್ನೇಹಿತರೆ. ನಮ್ಮಕ್ಕ ತೊಗರಿಬೇಳೆ ಹಾಕೀನಿ. ಬ್ಯಾಳೆ ಪಲ್ಯ ಮಾಡ್ಬೇಕ್ರಿ. ಬನ್ನಿ ಉಳ್ಳಾಗಡ್ಡಿ ಟಮಾಟೆನ ಉಳ್ಕೋಬೇಕು, ಚಪಾತಿನ ಮಾಡ್ಬೇಕ್ರಿ. ಚಪಾತಿ ಬ್ಯಾಳೆ ಪಲ್ಯ ಮಾಡಿ ಮತ್ತು ಅದು ಏನು ಮಧ್ಯಾಹ್ನದಾಗ ಹೋಳಿಗೆ ಮಾಡಕ್ಕೆ ಸಜ್ಜೆ ಅದನ್ನು ಮಾಡ್ಬೇಕ್ರಿ. ಚಪಾತಿ ಬ್ಯಾಳೆ ಪಲ್ಯ ಮಾಡಿ ಅವ್ರಿಗೆ ಉಣ್ಣಾಕ ಕೊಡ್ತೀನಿ ರೀ. ಹೊಸ್ತಾರ ಅವ್ರಿ ದೇವ್ರ ಮುಂದೆ ದೀಪ ಹಚ್ಚಿದ್ ನೋಡಿ. ಬನ್ನಿ ಸ್ನೇಹಿತರೆ, ಮಾತು ಸಿಗ್ತೀನಿ ರೀ ಇವಾಗ ವಿಡಿಯೋ. ದೇವ್ರ ಮುಂದೆ ದೀಪ ಹಚ್ಚಿದೆ, ವಿಡಿಯೋ ಮಾಡೋದು ಆಳಿಲ್ಲ ರೀ. ಬನ್ನಿ ಸ್ನೇಹಿತರೆ, ಒಳಗೆ ಟಮಾಟಿ ಓದ್ತೀನಿ ನೋಡಿ ಸ್ನೇಹಿತರೆ. ಚಪಾತಿ ಮಾಡಿದೆ, ಮಣ್ಣಿನ ಡೊಳ ಬರ್ಸಕತ್ತಾರ ನೋಡಿ. ಕರೆಂಟ್ ಹೋಗ್ಯಾವ ನೋಡಿ. ಇಲ್ಲಿ ಹೋಳಿಗೆ ಮಾಡ್ಬೇಕಾಗಿತ್ತು ರೀ. ಇಟ್ಟು ಹಂಗೆ ಇಟ್ಟು ನೋಡಿ ಕರೆಂಟ್ ಹೋಗ್ಯಾವು. ಶ್ರವಣಕುಮಾರ್ ಊಟ ಮಾಡಾಕತ್ತಾನ ರೀ. ಶ್ರಾವಣಿ ಓದಾಕತ್ತಾವ ನೋಡಿ. ಕರೆಂಟ್ ಹೋಗ್ಬಿಟ್ಟ ಸ್ನೇಹಿತರೆ. ಇದನ್ನ ಬ್ಯಾಟ್ರಿ ಹಚ್ಕೊಂಡು ಚಪಾತಿ ಮಾಡಿದ್ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ ಕರೆಂಟ್ ಬಂದಿಂದ ನೋಡಿ ಸ್ನೇಹಿತರೆ. ಊಟ ಮಾಡಾಕತ್ತೀನಿ ಬನ್ನಿ. ಚಪಾತಿ, ಸಜ್ಜಿ ರೊಟ್ಟಿ, ಇದು ಬ್ಯಾಳೆ ಪಲ್ಯ ನೋಡಿ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ. ಬ್ಯಾಳೆ ಪಲ್ಯ ಸಜ್ಜಿ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಸ್ನೇಹಿತರೆ. ನಿಮಗೆಲ್ಲ ಯಾರಿಗೆಲ್ಲ ಎಳ್ಳಚ್ಚಿದ ರೊಟ್ಟಿ ಬ್ಯಾಳೆ ಪಲ್ಯ ಯಾರಿಗೆಲ್ಲ ಇಷ್ಟ ಐತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನ್ನ ಮಾತ್ರ ಬ್ಯಾಳೆ ಪಲ್ಯ ಸಜ್ಜಿ ರೊಟ್ಟಿ ಎಳ್ಳಚ್ಚಿ ರೊಟ್ಟಿ ಅಂದ್ರೆ ಭಾಳ ಇಷ್ಟ ನೋಡಿ. ನನ್ನ ಮಾತ್ರ ನಾನು ರೊಟ್ಟಿ ತೊಗೊಂಡಿನಿ, ಚಪಾತಿ ಒಂದೇ ಹಾಕ್ಕೊಂಡಿನಿ, ಒಂದು ರೊಟ್ಟಿ ತೊಗೊಂಡಿನಿ. ಊಟ ಮಾಡ್ತೀನಿ ಬನ್ನಿ ಸ್ನೇಹಿತರೆ. ಕರೆಂಟ್ ಬಂದಿಲ್ಲ ಇನ್ನೂ. ಕರೆಂಟ್ ಬರ್ತಾವೆ ಯಾವಾಗ ಬರ್ತಾವೆ ಗೊತ್ತಿಲ್ಲ ರೀ. 8:30 ಆಗೈತೆ. ನಾವು ಹೋಳ್ಗೆ ಮಾಡಿಟ್ಟೀನಿ ರೀ. ಕರೆಂಟ್ ಬರ್ತಾವೆ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ಊಟ ಮಾಡ್ತೀವಿ. ಒಪ್ಪತ್ತು ಹೊಟ್ಟೆ ಎಷ್ಟಾಯ್ತು ರೀ. 8:30 ಆಗೈತಲ್ಲ. ಒಪ್ಪತ್ತು ಮಾಡೀನಿ ರೀ ಇವತ್ತು. ಎರಡನೇ ವಾರ ನೋಡಿ ಒಪ್ಪತ್ತು ಮಾಡೋದು. ನಾಳೆ ಕಾನೂರ್ಕೊಂಡು ಹೋಗ್ಬೇಕು ರೀ. ಜಲ್ದಿ ಮಾಡಿ ಮುಕ್ಕೋಬೇಕಂದ್ರೆ ಕರೆಂಟ್ ಒಂದು ಹೋದ್ರು ನೋಡಿ. ಏನು ಮಾಡ್ಬೇಕು. ಶ್ರವಣಕುಮಾರ್ ಹೋಳಿಗೆ ಇದು ಕೊಡ್ಸಕತ್ತ ನೋಡಿ. ರೊಟ್ಟಿ ತಿನ್ನಕತ್ತ ನೋಡಿ. ಚಪಾತಿ ಉಣ್ಣಾಕಲ್ಲ ಅಂತ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ. ಊಟನೂ ಆಯಿತು. ಊಟ ಮಾಡ್ರೆ ಕರೆಂಟ್ ಬಂದು 9:15 ಆಯ್ತು ನೋಡಿ ಟೈಮು. ಇವಾಗ ಹೋಳ್ಗೆ ಮಾಡ್ಬೇಕು ನೋಡಿ. ಶ್ರಾವಣಿನೂ ಕುಂತಾಳ್ರಿ ಇಲ್ಲೇ, ಶ್ರವಣಕುಮಾರು ಕುಂತಾನ. ಇದಿಷ್ಟು ಹೋಳ್ಗೆ ಮಾಡಿಬಿಡ್ತೀನಿ ರೀ. ನಾಳೆ ಕಾನೂರ್ಗೆ ಹೋಗ್ಬೇಕು. ನಾ ಹೆಂಗೆ ಮಾಡ್ಬೇಕಪ್ಪ ಕರೆಂಟ್ ಬರ್ಲಾಗ್ಯಾವ ಅಂದೆ. ಇದು ಪರ್ಸಲ್ ಚಾರ್ಜರ್ ಬಲ್ಪ್ ಫುಡ್ ಆಗಿತ್ತು ನೋಡಿ. ಏನು ಮಾಡ್ಬೇಕಂತ ಕುಂತಿದ್ದೆ. ಕುಂದ್ರಾಗನೇ ಕರೆಂಟ್ ಬಂದು ಒಳ್ಳೇದಾಯ್ತು ನೋಡಿ ಸ್ನೇಹಿತರೆ. ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ. ಮತ್ತೆ ಇದು ಮಾಡ್ತೀನಿ ರೀ, ಹೋಳ್ಗೆ ಮಾಡ್ತೀನಿ ರೀ. ಈಗ ಹೋಳ್ಗೆ ಮಾಡಕ್ಕೆ ಸಿಗ್ತೀನಿ ರೀ. ಯಾವ ಥರ ಹೋಳ್ಗೆ ಮಾಡ್ತೀನಿ ನೋಡ್ಕೊಂಬನ್ನಿ ಹೋಗಿ. ಲೈಟ್ ಹಚ್ಚು. ಬನ್ನಿ ಸ್ನೇಹಿತರೆ, ಹೋಳ್ಗೆ ಮಾಡಾಕತ್ತೀನಿ ನೋಡಿ. ಇವು 3 ಉಳ್ಳಿ ತೋರಿಸ್ತೀನಿ ರೀ. ಯಾವ ಥರ ಮಾಡಬೇಕು, ಯಾವ ಥರ ಲಟ್ಟಿಸ್ಬೇಕಂತೇಳಿ. ಎಲ್ಲರಿಗೂ ಮಾಮೂಲಿ ಹೋಳ್ಗೆ ಮಾಡಕ್ಕೆ ಬಂದೇ ಬರ್ತೀರಿ. ನಾ ಹೆಂಗೆ ಮಾಡ್ತೀನಿ ನೋಡಿ. ನನ್ನ ಸ್ಟೈಲಲ್ಲಿ ನಾ ಹೆಂಗೆ ಮಾಡ್ತೀನಿ. ಈ ಉಳ್ಳಿ ಇರ್ತಲ್ಲ ರೀ, ಈ ಉಳ್ಳಿ ಇರ್ತಲ್ಲ, ಈಗ ತಿಡ್ಕೋಬೇಕ್ರಿ. ಒಂದು ಗಟ್ಟಿಯಾಗ ಗುಂಡಾಕ ತಿಡ್ಕೋಬೇಕ್ರಿ. ಯಾಕೆ ಉಳ್ಳಿ ತುಂಬಬೇಕಲ್ಲ, ಒಳಗೆ ಹೂರ್ಣ ತುಂಬಬೇಕಲ್ಲ ನೋಡಿ. ನಾ ಐತೆ ಆಸು ಹೋಳ್ಗೆ ಮಾಡೀನಿ ರೀ. ಅಪ್ಪಾಜಿ ಸುಮ್ಕುಂದ್ರ ಈ ಥರ ಮಾಡ್ಕೊಂಡು ಇದ್ರೊಳಗೆ ಇಡ್ಬೇಕ್ರಿ. ಇಲ್ಲಿ ಈ ಥರ ತುಂಬ್ಕೊಂಡ್ರಿ. ಬೇಕಾ ಹಿಟ್ಟು ಹಚ್ಬೋದ್ರಿ. ನಿಮಗೆ ಬೇಡತ್ತ ಹಿಟ್ಟು ಸ್ಕಿಪ್ ಮಾಡಿ. ಹಿಟ್ಟು ಬೇಡತ್ತಂದ್ರೆ ನಾ ಹಿಟ್ಟು ಹಚ್ಚೇ ಮಾಡ್ತೀನಿ ನೋಡಿ. ಈ ಥರ ಲಟ್ಟಿಸೋದು. ಅಲ್ಲಿ ಹೋಳಿಗೆ ಹೆಂಗೆ ಬೇಕತ್ತೈತೆ ನೋಡಿ. ಸಣ್ಣ ಹೋಳಿಗೆ ನೋಡಿ ಯಾಕೈತೆ ನೋಡಿ. ಸಣ್ಣ ಮೀಡಿಯಮ್ ಇದ್ರಲ್ಲೇನೆ ಹೊಡಿತೀನಿ ನೋಡಿ. ಆದ್ರೆ ಅದಕ್ಕೆ ನೋಡಿ ಹಾಕೊಳ್ಳಿ. ಒಂದು ಒಳಗೆ ಅರಿತು ನೋಡಿ. ಒಂದು ಒಳಗೆ ಅರಿದಿ ನೋಡಿ ಸ್ನೇಹಿತರೆ ಹೆಂಗೆ ಬಂದ ಹೋಳಿಗೆ. ಬಿಸಿ ತಂದು ಬಿಸಿ ಕೊಡು ಒರೆಸ್ತೀನಿ ನೋಡಿ. ಚೆನ್ನಾಗಿ ಬಂತು ನೋಡಿ ಹೋಳಿಗೆ. ಉಬ್ಬಿ ಬಂತು. ಆ ಕಡೆ ಚೀಪಡ್ಚಿ ಅಂತ ನೋಡಿ ಕೈಲೇ ಬೇಯಿಸ್ತೀನಿ. ಬನ್ನಿ ಇದನ್ನು ಅದೇ ಥರ ತುಂಬ್ಕೊಂಡು ಬನ್ನಿ. ಇಲ್ಲೇ ಥರ ಉಂಡೆ ಮಾಡಿ ಒಂದು ಇನ್ನೊಂದು 6 10 ಹೋಳಿ ಆಗುತ್ತೆ. ಭಾಳ ಆಗಲ್ಲ ರೀ ಇನ್ನೇನು.
ಈ ಒಂದು 8 ಹೋಳಿಗೆ ರೀ 10 ಹೋಳಿಗೆ ಅರ್ಧ ಕೆ ಜಿ ಒಂದು 20 ಹೋಳಿಗೆ ಆತೋಣ ಹೆಚ್ಚು ಕಮ್ಮಿ ದೊಡ್ಡ ಮಾಡೀನಿ ರೀ 18 ಆಗ್ಯಾವ ನೋಡಿ. ಸಣ್ಣ ಮಾಡ್ರೆ ಒಂದು 20 ಆಗ್ತಾವ ರೀ. ಬನ್ನಿ ಸ್ನೇಹಿತರೆ ತುಂಬ್ಕೊಂಡು ತೋರ್ಸೀನಿ ರೀ ನಿಮಗೆ. ನೀನು ವಿಡಿಯೋ ಚೆನ್ನಾಗಿ ಬಂದ್ ಮಾಡ ನೋಡಿ ಸ್ನೇಹಿತರೆ. ಮತ್ತೆ ಹಂಗೆ ತೀಡೋದು ನೋಡಿ. ಆದೊಟ್ಟು ದಂಡಿ ತೀಡ್ಬೇಕು ನೋಡಿ. ಹೋಳಿಗೆ ಕೈ ಬೀಳಾರಂಗನೆ ದಂಡೆ ತಿಳ್ಕೊಬೇಕು ನೋಡಿ. ಚೆನ್ನಾಗಿ ಆಗ್ತಾವ್ರಿ ಎಳ್ಳು ಹೋಳಿಗೆ. ಭಾಳ ಇಷ್ಟ ಮಾಡಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ರೀ. ಶೇಂಗಾದ ಹೋಳಿಗೆ ಇಷ್ಟಪಡಲ್ಲ ರೀ, ಎಳ್ಳು ಹೋಳಿಗೆ ಇಷ್ಟ. ಶೇಂಗಾದ ಹೋಳಿಗೆ ಮಾಡಿದ್ರೆ ಎಳ್ಳು ಹೋಳಿಗೆ ಮಾಡಿಬಿಡ್ತೀನಿ. ಎಳ್ಳ ಮಸಿ ಇರ್ತಾರೆ ಎಳ್ಳು ಹೋಳಿಗೆನೇ ಮಾಡಿಬಿಡ್ತೀನಿ. ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಬಿಡ್ರಿ. ಮತ್ತು ಹಿಂಗೆ ಗುಂಡಕ ಮಾಡ್ಕೊ ಮತ್ತೆ ಹಂಗೆ ಅದೇ ಥರ ನೋಡಿ. ಸೇಮ್ ಒಮ್ಮೆ ಏನು ತೋರಿಸುತ್ತಲ್ಲ ರೀ ಅದೇ ಥರ ರೀ. ಎಲ್ಲರಿಗೆ ಮಾಡೋಕೆ ಬರ್ತದೆ ಸ್ನೇಹಿತರೆ. ಬನ್ನಿ ನೋಡಿ ಹೋಳಿಗೆ ಚೆನ್ನಾಗಿ ಬೇಯಕತ್ತು ನೋಡಿ. ಅದು ಯಾಕೋ ಒಂದು ತೊಗೋತು ಶ್ರಾವಕುಮಾರಕ್ಕೆ ತೊಗೊಂಡು ನೋಡಿ ತಿನ್ನಾಕತ್ತಾನ. ಮತ್ತು తర్వాత ಇದನ್ನು ಬನ್ನಿ ಸ್ನೇಹಿತರೆ. ಇನ್ನೊಂದಿಷ್ಟು ಇಟ್ಟು ಹೋಳಿಗೆ ಐತೆ. ಊಟ ಮಾಡಿ ಸಿಗ್ತೀನಿ ನೋಡಿ. ನಿಮ್ಮ ಮತ್ತೆ ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ ಹೋಳಿಗೆ ಮಾಡಿದೆ ಶ್ರಾವಕುಮಾರ್ ಅಂತ ತಿಂದರು. ನಾ ಏನು ತಿನ್ನಲಿಲ್ಲ ರೀ, ಹೊಟ್ಟೆ ತುಂಬಿತ್ತು ನನಗೆ. ಇನ್ನು 5 ಚಪಾತಿ ಉಳ್ದ ನೋಡಿ. ರೊಟ್ಟಿ ಉಣ್ಣ್ಯಾನ ಚಪಾತಿ ಹಂಗೆ ಉಳ್ದ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಇವಾಗ ನಾವು ಏಟ್ರು ಹೋಳಿಗೆ ಮಾಡ್ತೀವಿ. ಹಿಂದೆ ಕಿರಿಯರೆಲ್ಲ ಎಳ್ಳು ಬೆಳಿತಿದ್ರಂತೆ. ಹೊಲ ಎಳ್ಳು ಬೆಳೆದು ಎಳ್ಳು ಹೋಳಿಗೆ 2 ಕಿಲೋ 3 ಕಿಲೋ ಎಳ್ಳು ಹೋಳಿಗೆ 2-3 ಕಿಲೋ ಶೇಂಗಾದ ಹೋಳಿಗೆ ಮಾಡಿದ್ರಂತ ಸ್ನೇಹಿತರೆ. ನಮ್ಮ ಅಮ್ಮರ ಮಾಡ್ತಿದ್ರು. ಅವ್ರು ಯಾಕೆ ನಾವು ಸಣ್ಣವ್ರದ ನೋಡಿ ಸ್ನೇಹಿತರೆ. ಎಳ್ಳು ಹೋಳಿಗೆ ಜಗ್ಗಿರಿ. ಇವಾಗ ಎಳ್ಳು ಕೊಂಡ್ಕೊಂಡು ಎಳ್ಳು ಹೋಳಿಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಶೇಂಗಾದ ಹೋಳಿಗೆ, ಎಳ್ಳು ಹೋಳಿಗೆ, ಕರ್ಚಿಕಾಯಿ, ಮತ್ತು 2 ಥರ ಖಾರ, ಬಾಣ, ಮತ್ತು ಇದು ಉದುರುಬೇಳೆ ಪಲ್ಯ, ಮತ್ತು ಕಾಳು ಪಲ್ಯ, ಮತ್ತು ಉಪ್ಪಿನಕಾಯಿ, ಹುಣ್ಚಿಂಡಿ ಎಲ್ಲ ಥರ ಸ್ನೇಹಿತರೆ ಕಟ್ಕೊಂಡು ಹೋಗಿ ಚಲಂಬ್ರಿ ಹುಲ್ಲೂರಿಗೆ ಒಂದು ಚರಗ ಚೆಲ್ಲಿ ಊಟ ಮಾಡಿ ಬರ್ತಿದ್ರಿ ಹಿಂದಕ್ಕೆಲ್ಲ. ಇವಾಗಿನ ಕಾಲಕ್ಕೆಲ್ಲ ಕಮ್ಮಿ ಆಗೈತಿ. ಮಾಡೋರು ಕಮ್ಮಿ ಆಗ್ಯಾರ, ತಿನ್ನೋದು ಕಮ್ಮಿ ಆಗೈತಿ. ಪುಂಡಿ ಪಲ್ಯ ಮಾಡ್ತಿದ್ರಿ, ಮತ್ತು ಮೆಂತ್ಯ ಪಲ್ಯ, ಮತ್ತು ಮುಲ್ಲಂಗಿ ಬಾಳೆಹಣ್ಣು. ಆವಾಗ ನಾವು ಸಣ್ಣವ್ರಿದ್ದಾಗ ಎಲ್ಲ ಥರ ಮಾಡ್ತಿದ್ರಿ. ನಾವೇ ನೋಡಿ ಏನು ಮಾಡಿಲ್ಲ. ನಾವು ಸಜ್ಜಿ ರೊಟ್ಟಿ ಎಳ್ಳು ಹೋಳಿಗೆ ಅಟೆ ಮಾಡಿದೆ. ಅದನ್ನು ಮಾಡ್ತಿದ್ದಿಲ್ಲ. ಹೊಲ ಇಲ್ಲ ಏನಿಲ್ಲ, ಏನು ಮಾಡಬೇಕು ಸ್ನೇಹಿತರೆ. ಹಿಂಗಾಗಿ ಹೊಲ ಇದ್ದಾರೆ ಇವಾಗಾದರೂ ಮಾಡೋರು ಮಾಡ್ತಾರೆ ಪ್ರತಿಯೊಬ್ಬರೂ. ಮತ್ತು ಏನು ಹೇಳ್ಬೇಕು ಸ್ನೇಹಿತರೆ, ಹಿಂದೆ ಕಿರಿಯರೆಲ್ಲ ಆ ಥರ ಮಾಡ್ತಿದ್ರಿ. ಮಾಡಿ 4-5 ದಿನಗಟ್ಟಲೆ ಅಡುಗೆ ಮಾಡ್ತಿದ್ದಿಲ್ಲ ರೀ. ಮುಂಜಾನೆ ಊಟ ಅದನ್ನೇ ಉಂಡು ಹೋಗ್ಬಿಡೋರಿ. ಮಧ್ಯಾಹ್ನ ಬುತ್ತಿ ಕಟ್ಟೋದು ಹೋಗಿ ಅಡುಗೆ ಮಾಡಿ ಮುಂಜಾನೆ ಎದ್ದಿಗಾನೆ 4 ಹೋಳಿಗೆ ಒಂದು ತುಪ್ಪ ಹಾಕ್ಕೊಂಡು ಬಡ್ದು ಹೋಗ್ಬಿಡ್ರಂತ್ರಿ ಹಿಂದೆ ಹಿರಿಯರದು ಇವತ್ತು ನೆನಪಾಗುತ್ತೆ ನೋಡಿ ಸ್ನೇಹಿತರೆ. ಈ ಹಬ್ಬ ಬಂತ ಸಾಕಾಯ್ತು ನೋಡಿ. ಎಲ್ಲ ಮಾಡಿ ಹೊಲ ಯಾರು ಹೊಲ ಇಲ್ಲ ನೋಡಿ ಅವ್ರನ್ನೆಲ್ಲ ಹೊಲ ಇದ್ದವ್ರು ಕರ್ಕೊಂಡೋಗಿ ಊಟ ಮಾಡಿಸಿ ಚರಗ ಚೆಲ್ಕೊಂಬರ್ತೀರಂತ. ಈಗಿನ ಕಾಲಕ್ಕೆ ಯಾರು ಹೊಲ ಇದ್ದವ್ರು ಹೊಲ ಎಲ್ಲರೂ ಕರೀದೇ ಇಲ್ರಿ. ಎಲ್ಲರೂ ತಮ್ಮ ಮನೆ ಮಾಡತ್ತಾರೆ. ಇವಾಗಿನ ಕಾಲಕ್ಕೆ ಯಾರು ಬಡ್ರಲ್ಲ, ಯಾರು ಸಾಕಾರಲ್ಲ. ಮತ್ತು ಸ್ನೇಹಿತರೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಎಳ್ಳ ಮಸೀದ್ ಮಾತ್ರ ಇಷ್ಟು ಓದಿದ್ರೆ ಸ್ನೇಹಿತರೆ. ಮತ್ತು ದೇವ್ರ ಮನೆಗೆ ಯಾವ ವಸ್ತು ಇಡಬಾರ್ದು. ಯಾವ ವಸ್ತು ಇಡ್ತಿದ್ರು ಹಿರಿಯರು, ಹಿಂದೆ ಕಿರಿಯರು. ಈಗ ಯಾವ ವಸ್ತು ಇಡಬಾರ್ದು. ಇವಾಗೆಲ್ಲ ದೇವ್ರ ಮನೆ ಪ್ರತಿಯೊಂದೂ ಈಗ ದೇವ್ರ ಮನೆ ಪಾಲ್ಸಲ್ಲ ನೋಡಿ ಸ್ನೇಹಿತರೆ. ಎಲ್ಲ ಅಲ್ಲೇ ಇಟ್ಬಿಡ್ತಾರೆ. ಹಿಂಗಾಗಿ ಯಾವ ವಾರ ದೇವ್ರ ಮನೆ ಕ್ಲೀನ್ ಮಾಡಬೇಕು, ಯಾವ ವಾರ ಕ್ಲೀನ್ ಮಾಡಬಾರ್ದು. ವಾರದಾಗ ಎಷ್ಟು ದಿನ ದೇವ್ರ ಮನೆ ಎಷ್ಟು ವಾರ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು. ಅದೆಲ್ಲ ಪ್ರತಿಯೊಂದು ಹಿರಿಯರು ಹೆಂಗೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಹೇಳ್ತಿದ್ರು ರೀ. ನಮ್ಮ ಅಮ್ಮ ಎಷ್ಟು ನಮ್ಗೆ ಅಷ್ಟು ಗೊತ್ತಿದ್ರಾಗ ನಿಮಗೂ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ವಿಡಿಯೋ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಕ್ಕ ದೇವ್ರ ಮನೆ ಬಗ್ಗೆ ಹೇಳ್ಕೊಡಿ ಅಂದ್ರೆ ನಾ ಹೇಳ್ತೀನಿ ರೀ. ಯಾಕೆ ಇವಾಗ ನಮ್ಮ ಮಕ್ಕಳು ನಮ್ಮ ಮಾತೆ ಕೇಳೋ ಸ್ನೇಹಿತರೆ. ಅವಾಗೆಲ್ಲ ಹಿರಿಯರು ಹಿಂದಕ್ಕೆ ಯಾವ ಥರ ದೇವ್ರ ಮ್ಯಾಗ ಭಕ್ತಿ ಇಟ್ಕೊಂಡು ಯಾವ ಥರ ಪೂಜೆ ಮಾಡ್ತಿದ್ರು, ಮತ್ತು ಯಾವ ಥರ ದೇವ್ರ ಮನೆ ಹೆಂಗೆ ಇದು ಮಾಡ್ತಿದ್ರು ಅದೆಲ್ಲ ನನಗೆ ನಮ್ಮ ಐ ಹೇಳ್ತಿದ್ರು. ಈ ಥರ ಮಾಡ್ಬೇಕವ. ಮತ್ತು ಮೆದಿ ಬಾರಿಗೆ ಬರ್ತದೆ, ಮೆದಿ ಬಾರಿಗೆಲೆ ಕಸ ಹುಡುಗೋದು ಅದೆಲ್ಲ ಯಾಕೆ ಹುಡುಕ್ತಾರೆ, ಯಾಕಿಲ್ಲ ವಿವರ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆ ದೇವ್ರ ಮನೆ ಬಗ್ಗೆ ವಿವರ ಕೊಡ್ತೀನಿ. ಎಷ್ಟು ದಿನ ವಾರದಾಗ 3 ದಿನ ಒಟ್ಟ ದೇವ್ರ ಮನೆ ಕ್ಲೀನ್ ಮಾಡಬಾರ್ದಂತ. ವಾರದಾಗ 3 ದಿನ ಅದು ಯಾವ ವಾರ ಏನು ಎಲ್ಲ ಹೇಳ್ತೀನಿ. ಮತ್ತು ನಾವು ಅನ್ಕೊಂಡಂಗೆ ನನಗೆ ಎಷ್ಟು ಗೊತ್ತೈತಿ ದೇವ್ರ ಮನೆ ಬಗ್ಗೆ. ಮತ್ತು ಸತ್ತೋರ ಫೋಟೋ ಇರ್ತಲ್ಲ ರೀ, ಸತ್ತೋರ ಫೋಟೋನು ದೇವ್ರ ಮನೆ ಹಾಕ್ಬಾರ್ದಂತ ಅದನ್ನು ಗೊತ್ತೈತಿ, ಅದನ್ನು ಹೇಳ್ತೀನಿ. ಮತ್ತು ಯಾವ ಕಡೆ
ಪೂಜೆ ಮಾಡಾಗ ಯಾವ ಕಡೆ ಕುಂತು ಪೂಜೆ ಮಾಡಬೇಕು ಮತ್ತು ನಾವು ಹೆಂಗೆ ಪೂಜೆ ಮಾಡಬೇಕು ಯಾವ ಥರ ಮಾಡಬೇಕು ಅದೆಲ್ಲ ವಿವರ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಹಿಂದೆ ಕಿರಿಯರೆಲ್ಲ ಯಾವ ಥರ ದೇವ್ರ ಪೂಜೆ ಮಾಡ್ಕೊತ ಬಂದರು ಏನು ಅವಾಗೆಲ್ಲ ಹಿಂದೆ ಕಿರಿಯರು ನೆಕ್ಸ್ಟೇ ದೇವ್ರ ಪೂಜೆ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ಕೊಂಡು 10-11ಕ್ಕೆ ಪೂಜೆ ಮಾಡ್ತೀವಿ. ಇವಾಗೆಲ್ಲ ಬ್ರಾಹ್ಮಿ ಮುಹೂರ್ತಾಗ 5 ಅನ್ನಕ್ಕೆ ಪೂಜೆ ಮಾಡಬೇಕು, 4 ಅನ್ನಕ್ಕೆ ಪೂಜೆ ಮಾಡಬೇಕು, ಅದೆಲ್ಲ ತಪ್ಪು ಸ್ನೇಹಿತರೆ. ನಮ್ಮದು ಹೆಂಗೆ ಬರ್ತಾ ಎಲ್ಲ ನಿಮ್ಗೆ ಡಿಟೇಲ್ ವಿಡಿಯೋನೇ ಬೇಕು, ಒಂದು ವಿಡಿಯೋನೇ ಆಗುತ್ತೆ ಸ್ನೇಹಿತರೆ. ಅದೆಲ್ಲ ಬೇಕಂದ್ರೆ ಅದು ಏನಾದರೂ ದೇವ್ರ ಮನೆ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಖಂಡಿತ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ಹಿರಿಯರು ಎಳ್ಳಮಾಸಿ ಸಲ ಬಂತು ನೋಡಿ, ಎಳ್ಳಮಾಸಿ ಯಾವ ಥರ ಆಚರಿಸಿದ್ರಿ ಯಾವ ಥರ ಇಲ್ಲ ಅಂತ ಹೇಳಕ್ಕೆ ಹೋಗಿ ಅದು ಬಂತು. ನಮ್ಮ ಅಜ್ಜಿ ಹೇಳಿದ್ನಪ್ಪ ಆತ್ರಿ, ನಮ್ಮ ಅಜ್ಜಿ ನಮ್ಮ ಗಂಡಜ್ಜಿ ಪ್ರತಿಯೊಂದು ನಮ್ಗೆ ಹೇಳ್ತಿರ್ಲಿ ಈ ಥರ ಇರಬೇಕು ಈ ಥರ ಇಲ್ಲ. ಮತ್ತು ಏನೋ ವಸ್ತ್ರ ಮೇಲೆ ಸೀನಿದ್ರಾಗ ಏನೋ ಎಲ್ಲ ಹಿಂದಕ್ಕಿನೂ ಹಳ್ಳಿ ಕಡೆ ಮತ್ತು ಇನ್ನೂ ಅದರ ಪದ್ಧತಿ ಹೋಗಿಲ್ಲ. ಇವಾಗ ಏನು ಮಾಡ್ಯಾವ ಗೊತ್ತಿಲ್ಲ ಸ್ನೇಹಿತರೆ. ಮತ್ತು ಬನ್ನಿ ನಾ ಎಲ್ಲ ಹೇಳ್ತೀನಿ ರೀ, ಅವು ಏನೇನೋ ಸೀನಿದ್ರ ಎದಕ್ಕೆ ಮಕ್ಕಳು ಸೀನ್ಬಾರ್ದು, ವಸ್ಲಿ ಮ್ಯಾಲೆ ಸೀನ್ಬಾರ್ದು, ಮತ್ತು ಹುಟ್ಟಿ ಖುಷಿಗೆ ತೊಟ್ಟದಾಗ ಸೀನ್ಬಾರ್ದು, ಎಲ್ಲ ಏನು ಪ್ರತಿಯೊಂದು ಹಳ್ಳಿ ಕಡೆ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದ್ರ ಬಗ್ಗೆ ವಿವರ ಕೊಟ್ಕೊತ ನಿಮ್ಗೆ ಹೇಳ್ತೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಸುಸ್ತಾಗೈತ್ರಿ ಫುಲ್. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೀನಿ. ಅಡುಗೆ ಮನೆ ಕ್ಲೀನ್ ಹಾಕಿ ಅಂದ್ರೆ ನಾ ಬಾಂಡೆ ತಿಕ್ಕಲ್ರಿ. ನಮ್ಮ ಅಮ್ಮ ಹೇಳ್ತಿದ್ಲು ಏನೋ ಲಕ್ಷ್ಮಿ ಹೇಳ್ತಾ ಅಂತ ಮನ್ಯಾಗ ಬಾಂಡೆ ತಿಕ್ಕಬಾರ್ದವ ಸಂಜೆನಾಗ ಮುಂಜಾನೆ ತಿಕ್ಬೇಕಂತ ಹೇಳ್ತಿದ್ಲ ನಮ್ಮ ಅಜ್ಜಿ. ನಾನು ಹಿಂಗಾಗಿ ಸಂಜೆ ಒಟ್ಟ ಬಾಂಡೆ ತಿಕ್ಕಲ್ರಿ. ಅಷ್ಟು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬಾಂಡೆ ಹತ್ತಿ ಮಾಡಿ ಒಂದು ಪುಟ್ಟ ತುಂಬಿ ಅವಷ್ಟು ಬಾಂಡೆ ಡಬ್ಬ ಹಾಕಿದ್ದೀನಿ ರೀ. ಮಧ್ಯಾಹ್ನ ತಿಕ್ಕಿ ಬಾಂಡೆ ಡಬ್ಬ ಹಾಕಿ ಬಟ್ಟೆ ಮಡ್ಚಿಟ್ಟು ಇವತ್ತಿನ ಬಟ್ಟೆ ಎಸೆದವ್ರಿ. ಶ್ರಾವಣಿ ಒಣಗಾಕತ್ತವಳಿ ಸ್ನೇಹಿತರೆ, ಅಲ್ಲಿ ಕಾಣ್ತಿರ್ಬೇಕಲ್ಲಿ ಒಣಗಾಕತ್ತ. ಹಾಯ್ ಮೇಡಮ್ಮ. ಸದವ್ರಿ ಫುಲ್ ನಿದ್ದೆ ಬಂದೈತೆ ಸ್ನೇಹಿತರೆ, ಇವು ನಿದ್ದೆ ಬಂದೈತೆ, ಇವನು ಕೂಡ ಮುಕ್ಕೋತಾನ್ರಿ. ಬಾಯ್ ಸ್ನೇಹಿತರೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಹೆಂಗಿತ್ತು ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಯಾರಿಗಾದರೂ ದೇವ್ರ ಮನೆ ಬಗ್ಗೆ ಮಾಹಿತಿ ಬೇಕಾದ್ರೆ ಕೇಳಿ, ನಾನು ಹೇಳ್ತೀನಿ ಯಾವ ಥರ ಬೇಕು ಯಾವ ಥರ ಇಲ್ಲ ಅಂತ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್ ಎಲ್ಲ ವಿಡಿಯೋ ನೋಡೋದಕ್ಕೆ. ಬಾಯ್.